ಈ ಪ್ರಕಟಣೆಯ ಪುಸ್ತಕವು ಅಂತ್ಯಕಾಲಕ್ಕೆ ಮಾರ್ಗದರ್ಶನ ನೀಡುವಂತ ಒಂದು ಪುಸ್ತಕವಾಗಿದೆ. ವಚನವಾಗಿ ಓದಬೇಕಾಗಿದೆ. ಬಹಳಷ್ಟು ವಿಷಯಗಳು ಅಡಗಿರುವಂತ ಒಂದು ಪುಸ್ತಕವಾಗಿದೆ. ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ರೆವಲೇಷನ್ ರಿವೀಲ್ಡ್ ಈ 9ನೇ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಪ್ರಕಟಣೆ ಪುಸ್ತಕವನ್ನ ಓದ್ತಕ್ಕಂಥವನು ಧನ್ಯನು, ಅದರಂತೆ ಮಾಡ್ತಕ್ಕಂಥವನು ಧನ್ಯನು. ಈ ಒಂದು ಅವಕಾಶವನ್ನ ದೇವರು ನನಗೆ, ಪಾಸ್ಟರ್ ರಾಜದಾಸ್, ಪಾಸ್ಟರ್ ಪ್ರಸನ್ನಕುಮಾರ್ ಮತ್ತು ನನಗೆ ಈ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದ ಮೂಲಕ ನಿಮ್ಮೆಲ್ಲರಿಗೂ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಈ ಅಮೂಲ್ಯವಾಗಿರ್ತಕ್ಕಂಥ ಪುಸ್ತಕದಿಂದ ಸುಂದರವಾಗಿರ್ತಕ್ಕಂಥ ರಹಸ್ಯಗಳನ್ನು ಅರ್ಥ ಮಾಡಿಕೊಳ್ಳಕ್ಕೆ ಬನ್ನಿ. ಇವತ್ತು ನಮ್ಮ ಈ ಚರ್ಚೆಯನ್ನು ಶುರು ಮಾಡೋಣ. ಪಾಸ್ಟರ್ ರಾಜದಾಸ್, ಪಾಸ್ಟರ್ ಪ್ರಸನ್ನಕುಮಾರ್, ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. 5ನೇ ಅಧ್ಯಾಯ 9ನೇ ವಚನಕ್ಕೆ ನಾವು ಹೋಗುವ ಮುನ್ನ 1ನೇ ವಚನವನ್ನು ನಾವು ಓದೋಣ. 5ನೇ ಅಧ್ಯಾಯ 1ನೇ ವಚನ. ಸಿಂಹಾಸನದ ಮೇಲೆ ಕುಳಿತಿದಾತನ ಬಲಗೈಯಲ್ಲಿ ಒಂದು ಸುರುಳಿಯನ್ನು ಕಂಡೆನು, ಅದರ 2 ಪಕ್ಕಗಳಲ್ಲಿಯೂ ಬರೆದಿತ್ತು. ಒಂದೊಂದಾಗಿ ಮುಂದೆ ಓದ್ಕೊಂಡು ಹೋಗೋಣ. ಮೊದಲನೆಯ ವಚನ ತುಂಬ ಸುಂದರವಾಗಿದೆ. ಇದು ಒಂದು ನೂತನವಾಗಿರ್ತಕ್ಕಂಥ ದರ್ಶನವಲ್ಲ. ಇದು ಯೋಹಾನನಿಗೆ ಬಂದಂಥ ದರ್ಶನದಲ್ಲಿ ಒಂದು ಭಾಗ. ಇದನ್ನು ನಾವು ಈಗಾಗಲೇ ಆ ದರ್ಶನವನ್ನು ವಿವರಿಸಿ ನೋಡಿದ್ದೇವೆ. ಪರಲೋಕದಲ್ಲಿದ್ದಂಥ ಸಿಂಹಾಸನ, 24 ಹಿರಿಕರು, ಅದೆಲ್ಲ ಮಾತಾಡಿದ್ದೇವೆ. ಆದರೆ ಇಲ್ಲಿ ಆ ಒಂದು ದರ್ಶನದಲ್ಲಿ ಮುಂದಿನ ಭಾಗದಲ್ಲಿ ಕಾಲಿಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಈ ಒಂದು ಆರಾಧನೆಯ ಭಾಗ ಮುಗಿದಿದೆ. ಈಗ ಪ್ರವಾದನೆಯ ಒಂದು ದೃಷ್ಟಿಕೋನವನ್ನು ಆ ಸಿಂಹಾಸನದ ಮೇಲೆ ಕೂತಿರ್ತಕ್ಕಂಥ ವ್ಯಕ್ತಿಯ ಮೇಲೆ ಇಡುವಂಥದ್ದಾಗಿ ನೋಡ್ತೇವೆ. ಇದು ಒಂದು ಅವಕಾಶ. ಆ ಪ್ರಕಟಣೆಗಾರನಾಗಿರ್ತಕ್ಕಂಥ ಯೋಹಾನನಿಗೆ ಆ ವೃದ್ಧನು ತಂದೆಯಾದ ದೇವರನ್ನ ನೋಡುವಂಥ ಮಹಾ ಸುವರ್ಣ ಅವಕಾಶ. ಪಾಸ್ಟರ್ ಪ್ರಸನ್ನ, ಬಹಳಷ್ಟು ಜನರಿಗೆ ಈ ಅವಕಾಶ ಸತ್ಯವೇದದಲ್ಲಿ ಕೊಡಲ್ಪಟ್ಟಿದೆ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡಿದ್ದೀವಿ, ಎಷ್ಟೋ ಜನರಿಗೆ ಕೊಡಲ್ಪಟ್ಟಿದೆ. ಆದರೆ ಈ ಒಂದು ದರ್ಶನ ಯಾಕೆ ನಮಗೆ ಮುಖ್ಯ? ಈ ಒಂದು ದರ್ಶನಕ್ಕೆ, ಇದರ ವಿಚಾರಗಳಿಗೆ ಹೋಗೋಕ್ಕೂ ಮುನ್ನ ಈ ಒಂದು ದರ್ಶನ ಅಥವಾ ಈ ಒಂದು ಪ್ರಕಟಣೆಯಲ್ಲಿರ್ತಕ್ಕಂಥ ಈ ದರ್ಶನ ಯಾಕೆ ಮುಖ್ಯ? ಪ್ರಕಟಣೆ 5ನೇ ಅಧ್ಯಾಯವನ್ನು ಒಂದು ಪರಿಚಯ ಮಾಡುವಾಗ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಬೇಕು. ಇದು ಕ್ರಿಸ್ತ ಶಕ 31ರಲ್ಲಿ ಪರಲೋಕಕ್ಕೆ ಮೆಲ್ಕಿಜೆದೆಕನ ಹಾಗೆ ಯಾಜಕನು ಮತ್ತು ಅರಸನು ಆಗುವುದಕ್ಕೆ ಹೋಗಿರ್ತಕ್ಕಂಥ ಒಂದು ಸಂದರ್ಭ ಇದು. ಆ ಸನ್ನಿವೇಶವನ್ನ ನಾವು ಗುರುತಿಸಿಕೊಳ್ಳುವಂತರಾಗಿದೆ. ಅಲ್ಲಿ ಅದು ಪರಿಶುದ್ಧ ಸ್ಥಳದಲ್ಲಿ ಸ್ವಾಮಿ ಹೋಗಿ ಸೇವೆ ಮಾಡಿರ್ತಕ್ಕಂಥದ್ದು. ಸುಮಾರು 18 ಶತಮಾನಗಳ ತನಕ ಯಾಜಕನಾಗೆ ಸ್ವಾಮಿ ಆ ಮಹಾಪರಿಶುದ್ಧ ಸ್ಥಳದಲ್ಲಿ ಸೇವೆ ಮಾಡಿದ್ದಾರೆ. ಆ ಪರಿಶುದ್ಧ ಸ್ಥಳದಲ್ಲಿ ಸೇವೆ ಮಾಡಿದ್ದಾರೆ. ಆ ಪರಿಶುದ್ಧ ಸ್ಥಳದಲ್ಲಿ ಸೇವೆ ಮಾಡುವಾಗ ದೇವರು, ತಂದೆಯಾದ ದೇವರು ಒಂದು ಪುಸ್ತಕವನ್ನ ಕೊಟ್ಟು, ಅದು ಮುದ್ರಿತವಾಗಿದೆ, ಅದನ್ನು ಯಾರು ತೆಗಿಲಿಕ್ಕಾಗೋದಿಲ್ಲ, ಯಾರಾದರೂ ಒಬ್ಬರು ಮಾತ್ರ ತೆಗಿಲಿಕ್ಕೆ ಸಾಧ್ಯ ಎಂಬ ಅಂಶವನ್ನು ನಾವು ಕಲೀಲಿಕ್ಕೆ ಹೋಗ್ತೇವೆ ಮುಂದಿನ ವಚನಗಳಲ್ಲಿ. ಆದರೆ ಈ ಒಂದು ವಚನದಲ್ಲಿ 1ನೇ ಅಧ್ಯಾಯದಲ್ಲಿ ಕಲಿತುಕೊಳ್ತಕ್ಕಂಥ ವಿಷಯ ಯಾವುದಪ್ಪ ಅಂದರೆ, ಇದು ಒಂದು ಪುಸ್ತಕ ಅಥವಾ ಸುರುಳಿ. ಆಗಿನ ಕಾಲದಲ್ಲಿ ನಾವು ನೋಡುವ ಹಾಗೆ ಪುಸ್ತಕಗಳಿರಲಿಲ್ಲ, ಎಲ್ಲವೂ ಸುರುಳಿಯಲ್ಲಿ ಬರೆಯಲ್ಪಟ್ಟಿತ್ತು. ಈ ಪುಸ್ತಕವನ್ನು ನಾವು ಗಮನಿಸುವಾಗ ಅಥವಾ ಈ ಸುರುಳಿಯನ್ನು ಗಮನಿಸುವಾಗ ಇದು ಮುದ್ರಿತವಾಗಿರ್ತಕ್ಕಂಥ ಸುರುಳಿ. ಇದನ್ನು ತೆಗಿಬಾರ್ದು, ಇದು ಹಾಗೇ ಇರಬೇಕು. ಇದು
ಯಾರು ಆ ಸಿಂಹಾಸನದ ಮೇಲೆ ಕುಳಿತಿದ್ದಾರೆ ಅವರ ಬಲಗೈಯಲ್ಲಿ ಅದು ಇತ್ತು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ವಚನವನ್ನು ಒಂದ್ಸರಿ ಓದೋಣ. ಪಾಸ್ಟರ್ ರಾಜದಾಸ್. ಸಿಂಹಾಸನದ ಮೇಲೆ ಕುಳಿತಿದ್ದಾತನ ಬಲಗೈಯಲ್ಲಿ ಒಂದು ಸುರುಳಿಯನ್ನು ಕಂಡೆನು, ಅದರ 2 ಪಕ್ಕಗಳಲ್ಲಿಯೂ ಬರೆದಿತ್ತು, ಅದು 7 ಮುದ್ರೆಗಳಿಂದ ಮುದ್ರಿತವಾಗಿತ್ತು. ಒಂದೊಂದಾಗಿ ಹೋಗೋಣ. ಈಗಾಗಲೇ ನೀವು ಒಂದು ಕಿರುಪರಿಚಯ ಮಾಡಿಕೊಟ್ಟಿದ್ದೀರಾ. ಈ ಬಲಗೈ ಸತ್ಯವೇದದಲ್ಲಿ ನಾನು ಬಹಳಷ್ಟು ಕಡೆ ನಾನು ನೋಡಿದ್ದೀನಿ, ಬಲಗೈ 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 ಅಂತ. ಈ ಬಲಗೈಯಲ್ಲಿ ಯಾಕೆ ಈ ಪುಸ್ತಕ ಇರ್ತದೆ ಎಂಬತಕ್ಕಂಥ ವಿಷಯವನ್ನು ಸ್ವಲ್ಪ ಏನಾದರೂ ಮಾಹಿತಿ ಇದೆಯಾ ಅದಕ್ಕೆ? ಬಲಗೈ ಎಂಬುದಾಗಿ ಹೇಳುವಾಗ ಅದು ಶಕ್ತಿಯನ್ನು ತೋರಿಸ್ತದೆ. ಅದು ಮಾತ್ರವಲ್ಲ, ಈ ಬಲಗೈ ಎಂಬತಕ್ಕಂಥದ್ದು ದೇವರ ಬಲಪಾರ್ಶ್ವಿನಲ್ಲಿ ನಾವು ಕುಳಿತುಕೊಂಡ ಹಾಗೆ. ಈ ಬಲಗಡೆ ನೀವು ಬನ್ನಿ, ಎಡಗಡೆ ಬೇಡ ಎಂಬುದಾಗಿ ಹೇಳುವಾಗ ಇಲ್ಲಿ ದೇವರ ಶಕ್ತಿಯನ್ನು ನೋಡ್ತೇವೆ. ಆ ಪುಸ್ತಕವನ್ನು ಹಿಡಿದುಕೊಂಡು ಸ್ವಾಮಿ ನಮಗೆ ತನ್ನ ರಕ್ಷಣೆಯ ಯೋಜನೆಯನ್ನು ತಿಳಿಸ್ತಕ್ಕಂಥ ಅಂಶವನ್ನ ಗಮನಿಸ್ತೇವೆ. ವಂಡರ್ಫುಲ್. ಮುಂದೆ ಹೋಗೋಣ. ಈ ಬಲಗೈಯ ಬಗ್ಗೆ ಮಾತಾಡಾಯಿತು, ಸಿಂಹಾಸನದ ಬಗ್ಗೆ ಮಾತಾಡಾಯಿತು. ಮತ್ತೊಂದು ವಿಷಯ ಹೇಳಲಿಕ್ಕೆ ಬಯಸ್ತೀನಿ ಪಾಸ್ಟರ್ ದಿನೇಶ್. ಹೇಳಿ ಸರ್. ಇದೇ ಸುರುಳಿ, ಮುದ್ರಿತಲ್ಪಟ್ಟಂಥ ಸುರುಳಿಯನ್ನು, ಪುಸ್ತಕವನ್ನು ಇದೇ ದೇವರು ಯಾರು ಕೊಟ್ಟರು ಹಿಂದೆ ಹಳವಳಿಕೆಯಲ್ಲಿ? ದಾನಿಯೇಲನಿಗೆ ಸ್ವಾಮಿ ಕೊಟ್ಟರು. ಅದನ್ನು ಮುಚ್ಚಿಡು ಅಂತ ಹೇಳ್ದ. ಆದರೆ ಅದೇ ದೇವರು ಇವಾಗ ಆ ಸುರುಳಿಯನ್ನು ತೆಗೆದು ಏನು ಮಾಡಲಿಕ್ಕೆ, ಬಿಚ್ಚಲಿಕ್ಕೆ ಕಾಯ್ತಾ ಇದ್ದಾರೆ. ಈ ಹೋಲಿಕೆ ಹ್ಯಾಕ್ ಮಾಡ್ತೇನೆ ಅಂತ ಹೇಳಿದ್ರೆ, ಅದೇ ಸಂದೇಶ, ಅದೇ ದೇವರು ಹಳವಳಿಕೆಯಲ್ಲಿ ಒಮ್ಮೆ ಮುಚ್ಚಲ್ಪಟ್ಟಂಥ ಪುಸ್ತಕ ಈಗ ತೆರೆಯಲ್ಪಡ್ತಾ ಇದೆ. ನಮ್ಮ ಕ್ರೈಸ್ತ ಬಾಂಧವರಿಗೆ ಏನು ತಿಳಿಸ್ಬೇಕಂದ್ರೆ, ಅದು ಸದಾ ಮುಚ್ಚಲ್ಪಡಲಿಲ್ಲ, ಈಗ ಬಿಚ್ಚುವಂಥ ಸಮಯ ಬಂದಿದೆ. ಇದು ಅಂತ್ಯಕಾಲ, ಮುಂದೆ ಏನಾಗಬೇಕು ಅದನ್ನು ತಿಳಿಸ್ತೀನಿ ಅಂತ ನಾವು ಓದಿದ್ದೇವೆ. ನಾವು ಈಗ ಆ ಸಮಯ ಬಂದಿದೆ ಎಂಬುದಾಗಿ ತಿಳ್ಕೊಳ್ಬೇಕಾಗಿದೆ. ಹಳೆ ಒಡಂಬಡಿಕೆಯಿಂದ ಹೊಸ ಒಡಂಬಡಿಕೆಯವರೆಗೂ, ಅದರಲ್ಲೂ ಕೊನೆಯ ಪುಸ್ತಕವಾಗಿರ್ತಕ್ಕಂಥ ಪ್ರಕಟಣೆಯ ಪುಸ್ತಕವರೆಗೂ ತಿರುಳು ಒಂದೇ, ದೇವರು ಒಂದೇ, ಸಂದೇಶವೂ ಒಂದೇ ಎಂಬತಕ್ಕಂಥ ವಿಷಯವನ್ನು ನಾವು ಮರೆಯಬಾರದು. ಇದರ ಬಗ್ಗೆ ಇನ್ನೂ ಮಾತಾಡೋಣ. ಒಂದು ಸಣ್ಣ ವಿರಾಮಕ್ಕೆ ಸಮಯವಾಗಿದೆ. ಒಂದು ಸಣ್ಣ ವಿರಾಮದ ನಂತರ ಈ ಒಂದು ಪುಸ್ತಕ, ಆ ಸುರುಳಿ, ಅದರಲ್ಲಿರ್ತಕ್ಕಂಥ ಅಂಶಗಳೇನು, ನಾವು ಅದರಿಂದ ಏನು ಕಲಿಬೇಕು ಈ ಕೊನೆ ಕಾಲಕ್ಕೆ ಎಂಬತಕ್ಕಂಥ ವಿಷಯವನ್ನು ಮುಂದಿನ ಭಾಗದಲ್ಲಿ ನಾವು ಚರ್ಚೆ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿವರೆಗೂ ಒಂದು ಸಣ್ಣ ವಿರಾಮವನ್ನು ನಾವು ತೆಗೆದುಕೊಳ್ತೀವಿ, ನೀವು ತೆಗೆದುಕೊಳ್ಳಿ. ಮರಳಿ ಸ್ವಾಗತ. ಪ್ರಕಟಣೆ 5ನೇ ಅಧ್ಯಾಯ 1ನೇ ವಚನವನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಬೋಧಕರೇ, ಬಲಭಾಗ ಅಥವಾ ಬಲಗೈಯ ಬಗ್ಗೆ ನಾವು ಮಾತಾಡಿದ್ದೇವೆ, ಸಿಂಹಾಸನದ ಬಗ್ಗೆ ಮಾತಾಡಿದ್ದೇವೆ. ಈಗ ಪುಸ್ತಕ ಅಥವಾ ಸುರುಳಿಗೆ ಬರೋಣ. ಈ ಒಂದು ಪುಸ್ತಕದ ಅರ್ಥ ಏನು? ಇಲ್ಲಿ ಒಂದು ಪುಸ್ತಕ ಅಂತ ಬರೆದಿದೆ. ವಾಟ್ ಕ್ಯಾನ್ ದಿಸ್ ಬುಕ್ ಮೀನ್? ಇದರ ಅರ್ಥ ಏನು? ಈ ಪುಸ್ತಕ ಅಂದರೆ, ಕನ್ನಡದಲ್ಲಿ ಅದು ಪುಸ್ತಕ ಅಂತ ಬರೆದಿಲ್ಲ, ಅದನ್ನು ಸುರುಳಿ ಎಂಬುದಾಗಿ ಬರೆದಿದ್ದಾರೆ. ನಾವು ಹೇಗೆ ತಗೊಂಡ್ರು ಒಂದೇ. ಇದು ಪ್ರಕಟಣೆಯ ಪುಸ್ತಕವಲ್ಲ. ಯಾಕೆಂದರೆ ಈ ಪ್ರಕಟಣೆಯ ಪುಸ್ತಕವನ್ನು ಯೋಹಾನನಿಗೆ ದೇವರು ಹೇಳಿದ್ದೆಂದರೆ, ಇದನ್ನು ನೀವೇನು ಮಾಡಬಾರ್ದು, ಮುಚ್ಚಿಡಬಾರ್ದು. ಅದನ್ನು ಪ್ರಕಟಣೆ 22ನೇ ಅಧ್ಯಾಯ 10ನೇ ವಚನದಲ್ಲಿ ಓದೋಣ. ಇದಲ್ಲದೆ ಅವನು ನನಗೆ, ಈ ಪುಸ್ತಕದಲ್ಲಿರುವ ಪ್ರವಾದನ ವಾಕ್ಯಗಳನ್ನು ಗುಪ್ತವಾಗಿಡಬೇಡ, ಇವು ನೆರವೇರುವ ಸಮಯವು ಸಮೀಪವಾಗಿದೆ. ಅಂದರೆ ಇದು ಮುದ್ರಿತವಾದಂಥ ಪುಸ್ತಕ. ಪ್ರಕಟಣೆಯಲ್ಲಿ ಯೋಹಾನ ಹೇಳ್ತಕ್ಕಂಥದ್ದು ಅದು ತೆರೆಯಲ್ಪಡಬೇಕು ಎಂಬುದಾಗಿ. ಎರಡನೇದಾಗಿ, ಇದು ಪ್ರವಾದನೆಗಳ ಪುಸ್ತಕವೋ ಸಹ ಅಲ್ಲ. ಧರ್ಮಶಾಸ್ತ್ರ ಎಂಬತಕ್ಕಂಥದ್ದನ್ನು ಯಹೂದ್ಯರಿಗೆ ಪ್ರತಿಯೊಂದು ಸಬ್ಬತ್ತಿನ ದಿನದಲ್ಲೂ ಸಹ ಅದನ್ನು ತೆರೆದು ಓದಬೇಕಾಗಿತ್ತು. ಯಾಜಕರುಗಳ ಕರ್ತವ್ಯ ಪ್ರತಿ ಸಬ್ಬತ್ತಿನಲ್ಲಿ ಸುರುಳಿಯನ್ನು ತೆಗಿಬೇಕು, ಮೋಶೆಯ ಆ ಧರ್ಮಶಾಸ್ತ್ರಗಳನ್ನು ಓದಬೇಕು, ದೇವರು ಕೊಟ್ಟಿರುವ ನಿಯಮಗಳನ್ನು ಓದಬೇಕು, ಇವುಗಳನ್ನು ತಿಳಿಸ್ತಕ್ಕಂಥದ್ದು ಎಂಬುದಾಗಿ. ಅಂದಮೇಲೆ ಈ ಪುಸ್ತಕವನ್ನು ನಾವು ನೋಡುವಂತರಾಗಿದ್ದೇವೆ. ಅದು ಹಳೆ ಮತ್ತು ಹೊಸ ಒಡಂಬಡಿಕೆಯ ಆಜ್ಞೆಗಳು ಸಹ ಇರಲಿಕ್ಕಿಲ್ಲ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಆದರೆ ಈ ಪುಸ್ತಕ ಎಂಬತಕ್ಕಂಥದ್ದು ವಿಶೇಷವಾದದ್ದು.
ಯಾಕೆಂದರೆ ಇದು ಮುದ್ರಿತವಾದಂಥ ಪುಸ್ತಕ. ಇದನ್ನು ತರಿಲಿಕ್ಕೆ ಒಬ್ಬ ವ್ಯಕ್ತಿ ಮಾತ್ರ ತರಿಲಿಕ್ಕೆ ಸಾಧ್ಯ. ಅದನ್ನು ಆತನು ಯಾರು ಅಂದರೆ ಯಹೂದದ ಅರಸನು, ಯಹೂದದ ಸಿಂಹ, ಯಹೂದ ಕುಲದ ಸಿಂಹ. ಆಗ ಬಂದು ಮಾತ್ರ ಅದನ್ನು ತೆರೀಲಿಕ್ಕೆ ಸಾಧ್ಯ ಎಂಬುದನ್ನು ನೋಡ್ತೇವೆ. ಈ ವಿಶಿಷ್ಟತೆ ಏನಪ್ಪ ಅಂದರೆ, ಈ ಪುಸ್ತಕ ಎಂಬತಕ್ಕಂಥದ್ರಲ್ಲಿ ದೇವರ ಒಂದು ವಿಮೋಚನೆ ಇದೆ. ದೇವರು ರಹಸ್ಯವಾಗಿಟ್ಟಿರ್ತಕ್ಕಂಥ ಅನೇಕ ಅಂಶಗಳು ಇದರಲ್ಲಿದೆ. ನಾವು ಏನನ್ನೋ ಕಳೆದುಕೊಂಡಿದ್ದೇವೆ, ಅದು ಏನಾಗಿದೆ ಎಂಬುದನ್ನು ನಾವು ಗಮನಿಸಬೇಕಾಗ್ತದೆ. ಈಗ ಮುಂದೆ ಇನ್ನೂ ಸ್ವಲ್ಪ ಆಳವಾಗಿ ನಾವು ಹೋಗೋದಾದರೆ, ಎಲ್ಲೋ ಒಂದು ಕಡೆ ಬಹಳಷ್ಟು ಗೊಂದಲಕ್ಕೆ ಒಳಪಡುವಂಥ ರೀತಿಯಲ್ಲಿ ಇದರ ಭಾಷೆ ಪ್ರಯೋಗನ ಅಥವಾ ಬರೆದಿರ್ತಕ್ಕಂಥ ಶೈಲಿನ ಏನೋ ಗೊತ್ತಿಲ್ಲ, ಪ್ರಕಟಣೆ ಪುಸ್ತಕವನ್ನು ನಾವು ತೆರೆದಾಗಲೇ ಆ್ಯಂಡ್ ಐ ಸಾ ಆ್ಯಂಡ್ ರೈಟ್ ಹ್ಯಾಂಡ್, ಎಲ್ಲೋ ಒಂದು ಕಡೆ ಸ್ವಲ್ಪ ನಮ್ಮನ್ನು ಭಯಪಡಿಸುವಂಥ ರೀತಿಯಲ್ಲಿ ಪದಪ್ರಯೋಗ ಇದೆ. ಏನಂತೀರ ಪಾಸ್ಟರ್ ರಾಜದಾಸ್? ಇದರಲ್ಲಿ ಭಯಪಡುವಂಥ ಅವಶ್ಯಕತೆ ಏನಿಲ್ಲ. ಯಾಕಂದರೆ ದೇವರು ಎಲ್ಲವನ್ನ ನಮಗೆ ನಿರೂಪಿಸಿದ್ದಾನೆ, ಎಲ್ಲವನ್ನು ವಿವರಿಸಿದ್ದಾನೆ. ಇವತ್ತು ಈ ವಿವರಣೆಯನ್ನ ಎಲ್ಲಾ ಸಭೆಯವರು ಸರಿಯಾಗಿ ಮಾಡ್ತಾ ಇಲ್ಲ, ಅದೇ ತಪ್ಪು ಬಂದಿರೋದು. ಸೈತಾನ ಏನು ಮಾಡಿದಾನೆ, ಅವನ್ನ ಮರಳು ಮಾಡಿದ್ದಾನೆ. ಈ ಸತ್ಯ ಸುವಾರ್ತೆಯು ಉದಯವಾಗಬಾರದೆಂದು ನಂಬಿಕೆಲ್ದರ ಮನಸ್ಸನ್ನು ಮಾಡಿದಾನೆ, ಮಂಕ್ ಮಾಡಿದ್ದಾನೆ. ಆದರೆ ದೇವರು ನಮಗೆ ಸ್ತೋತ್ರ, ಕೊನೆ ಕಾಲದಲ್ಲಿ ದೇವರು ಈ ಸಭೆಯನ್ನು ಸ್ಥಾಪಿಸಿ ಸತ್ಯವನ್ನು ವಿವರಿಸಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾನೆ. ಸೊ ಈ ಪುಸ್ತಕದಲ್ಲಿ ಚರಿತ್ರೆ ಇದೆ, ಈ ಪುಸ್ತಕದಲ್ಲಿ ಪ್ರವಾದನೆಯ ಚರಿತ್ರೆ ಇದೆ. ಇದನ್ನು ಅರ್ಥ ಮಾಡಿಕೊಳ್ಳುವಂಥ ಅವಕಾಶ ಕೂಡ ನಮಗೆ ಕೊಡಲ್ಪಟ್ಟಿದೆ. ಆದರೆ ಹೊರಗಿನ ಲೋಕದ ಬೋಧಕರುಗಳು ಅಥವಾ ಸುವಾರ್ತಿಕರು ಈ ಒಂದು ಅಂಶವನ್ನು ಮುಟ್ಟೋದಿಲ್ಲ. ಏನಂತೀರ ಪಾಸ್ಟರ್ ರಾಜದಾಸ್? ಯಾಕೆ ಇದನ್ನು ಮುಟ್ಟಲ್ಲ ಅಂತ ಹೇಳಿದ್ರೆ ಭಯ. ಅವರಿಗೆ ಸತ್ಯ ಗೊತ್ತಿಲ್ವಲ್ಲ. ನಾನು ಅನೇಕ ಸಾರಿ ಬೇರೆ ಬೋಧಕರನ್ನ ಇದನ್ನು ಕೇಳುವಾಗ ಆ ವ್ಯಾಖ್ಯಾನನೇ ಬೇರೆ ಮಾಡ್ತಾ ಇರ್ತಾರೆ. ದಾನಿಯೇಲನ ಪ್ರವಾದನೆ, ಪ್ರಕಟಣೆ ಪುಸ್ತಕ ಎರಡೂ ಒಂದೇ, ಎರಡೂ ಅಂತ್ಯಕಾಲ ಸತ್ಯವನ್ನು ಹೇಳ್ತಾ ಇದೆ. ಆದರೆ ಅವು ಅಂತ್ಯಕಾಲ ಸತ್ಯವನ್ನು ಅವ್ರು ಹೇಳಲ್ಲ. ಅವರೇ ಅದಕ್ಕೆ ಅಪಾರ್ಥವನ್ನು ಕೊಟ್ಟು ಜನಗಳನ್ನ ಮರಳು ಮಾಡ್ತಿದ್ದಾರೆ. ಇಲ್ಲಿ ಪಾಸ್ಟರ್ ಪ್ರಸನ್ನ ಹೇಳ್ದಂಗೆ ಈ ಒಂದು ಸುರುಳಿಯಲ್ಲಿ, ಮುದ್ರಿತವಾದ ಸುರುಳಿಯಲ್ಲಿ ಯಾಕೆ ಮುಚ್ಚಲ್ಪಟ್ಟಿತ್ತು, ಏನು ಕಳ್ಕೊಂಡ್ರು ನಮ್ಮ ತಂದೆ ತಾಯಿಗಳು ಅಂತ ಹೇಳಿದ್ರೆ, ಆದಾಮ ಏದೇನು ತೋಟದಲ್ಲಿರುವಾಗ ಏನು ಕಳ್ಕೊಂಡ? ದೇವರ ಪರಿಶುದ್ಧತೆಯನ್ನು ಕಳ್ಕೊಂಡ. ಮಾಡಬಾರ್ದ ಅನ್ನೋದನ್ನು ಮಾಡಿದಾಗ, ತಿನ್ನಬಾರ್ದು ಹಣ್ಣನ್ನು ತಿಂದದ್ದು, ಹಣ್ಣದಲ್ಲಿ ಏನು ದೊಡ್ಡದು ಅಂತ ಅನೇಕರು ಪ್ರಶ್ನೆ ಮಾಡ್ತಾರೆ. ಹಣ್ಣು ತಿಂದದ್ದು ದೊಡ್ಡದಲ್ಲ, ಮಾತಿಗೆ ತಪ್ಪದ್ದು ದೊಡ್ಡದು. ದೇವ್ರಿಗೆ ಏನು ಇಷ್ಟ ಅಂದರೆ ವಿಧೇಯತೆ ಇಂಪಾರ್ಟೆಂಟ್. ಒಬೆ ಆ್ಯಂಡ್ ಲೀವ್, ಡಿಸೊಬೆ ಆ್ಯಂಡ್ ಡೈ. ಅವರು ಅವಿಧೇಯರಾಗಿ ಆ ನೀತಿಯನ್ನು ಕಳ್ಕೊಂಡ್ರು. ಮತ್ತು ಅವರು ಮಕ್ಕಳಾಗಿದ್ರು, ಅವರು ಬೆತ್ತಲೆ ಆಗಿದ್ರಂತೆ. ಅವ್ರಿಗೆ ಬೆತ್ತಲೆ ಆಗಿದ್ದರಿಂದ ಹರಿವೇ ಇರಲಿಲ್ಲ. ಆದರೆ ಹಣ್ಣು ತಿಂದ ಮೇಲೆ ಏನು ಗೋಚರ ಇದು? ನಾವು ಬೆತ್ತಲೆ ಆಗಿದ್ದೇವೆ ಎಂಬ ಭಾವ ಆಯಿತು. ಸೊ ಅವರು ಮುಗ್ಧತನವನ್ನು ಸಹ ಕಳ್ಕೊಂಡ್ರು. ಸೊ ಎರಡು ಅಂಶ ಕಳ್ಕೊಂಡ್ರು, ಒಂದು ಮುಗ್ಧತನ ಮತ್ತು ಒಂದು ದೇವರ ಪರಿಶುದ್ಧತೆಯನ್ನು ಕಳ್ಕೊಂಡ್ರು. ಯಾವುದರಲ್ಲಿ? ಅವಿಧೇಯತೆಯಲ್ಲಿ. ಇವಾಗಲೂ ಅದೇನೆ. ನಾವು ದೇವ್ರಿಗೆ ಅವಿಧೇಯರಾದರೆ ನಾವು ನೀತಿಯನ್ನು ಕಳ್ಕೊಳ್ತೇವೆ ಮತ್ತು ದೇವರು ಮಕ್ಕಳಾಗುವಂಥ ಸೌಭಾಗ್ಯನೂ ಕಳ್ಕೊಂಡ್ಬಿಡ್ತೇವೆ. ಅದಕ್ಕಿಂತ ಹೆಚ್ಚಾಗಿ ಆದಾಮ ಅವಳು ಏನು ಕಳ್ಕೊಂಡ್ಬಿಟ್ರು? ಏದೇನು ತೋಟನೇ ಕಳ್ಕೊಂಡ್ಬಿಟ್ರು, ದೇವರ ಸನ್ನಿಧಾನನ ಕಳ್ಕೊಂಡ್ಬಿಟ್ರು. ಇವತ್ತು ಅದೇ ಪರಿಣಾಮ, ವ್ಯತ್ಯಾಸ ಏನಿಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಈ ಪುಸ್ತಕವನ್ನು, ಈ ಮುದ್ರಿತ ಸುರುಳಿಯಲ್ಲಿರ್ತಕ್ಕಂಥ ಗೂಢಾರ್ಥವನ್ನು ಅರ್ಥ ಮಾಡ್ಕೊಂಡ್ರೆ ನಮಗೆ ಸತ್ಯ ಗೊತ್ತಾಗುತ್ತೆ. ನಿಮ್ಮ ಅನಿಸಿಕೆ ಪಾಸ್ಟರ್ ಪ್ರಸನ್ನ? ಯೇಸು ಸ್ವಾಮಿ ಹೇಳ್ತಕ್ಕಂಥದ್ದು ಲೂಕನ ಬರೆದ ಸುವಾರ್ತೆ 19ನೇ 10ನೇ ವಚನದಲ್ಲಿ, ಮನುಷ್ಯ ಕುಮಾರನು ಕೆಟ್ಟು ಹೋಗಿರೋರನ್ನ ಹುಡುಕಿ ರಕ್ಷಿಸಲಿಕ್ಕೆ ಬಂದಿದ್ದಾನೆ. ಏನನ್ನ ನಾವು ಏದೇನು ತೋಟದಲ್ಲಿ ಕಳೆದುಕೊಂಡಿದ್ದೇವೆ ಅದನ್ನು ಮತ್ತೆ ನಮಗೆ ಕೊಡಲಿಕ್ಕೆ ಬಂದಿದ್ದಾನೆ. ಒಂದು ವಿಶಿಷ್ಟತೆಯನ್ನು ಈ ಪುಸ್ತಕದಲ್ಲಿ ಹೇಳಬೇಕು. ನಾವು 1ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ಏನು ಗಮನಿಸ್ತೇವೆ ಅಂದರೆ, ಈ ಪುಸ್ತಕ ಒಳಗಡೆ, ಹೊರಗಡೆ, ಹಿಂದೆ, ಮುಂದೆ ಎಲ್ಲ ಕಡೆ ಬರೆದಿದೆಯಂತೆ. ಎಲ್ಲಿ ಬರೀಲಿಕ್ಕೂ ಸ್ಥಳನೇ ಇಲ್ಲ, ಸಂಪೂರ್ಣವಾಗಿ ದೇರ್ ವಾಸ್ ನೋ ಬ್ಲ್ಯಾಂಕ್ ಇನ್ ದಟ್ ಬುಕ್ ಅಂತ. ಅಂದ್ರೆ ಅಷ್ಟೊಂದು ವಿಷಯಗಳು ಇದರಲ್ಲಿ ಅಡಕವಾಗಿದೆ. ದೇವರ ಒಂದು ಆಜ್ಞೆಗಳು, ದೇವರ ಒಂದು ಅಧಿಕಾರ, ದೇವರ ಧರ್ಮಶಾಸ್ತ್ರ ಎಲ್ಲವನ್ನ ಸಾಂಕೇತಿಕವಾಗಿ ವಿಶೇಷವಾಗಿ ನಮಗೆ
ಕೊಡಲ್ಪಟ್ಟಿದೆ ಈ ಪುಸ್ತಕ ಎಂಬುದಾಗಿ. ಯಾಕೆಂದ್ರೆ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು. ಕೀರ್ತನೆಗಳ 139ನೇ ಅಧ್ಯಾಯ 1-4 ವಚನದಲ್ಲಿ ನಾವು ಗಮನಿಸುವಾಗ ಸ್ವಲ್ಪ ಹೊತ್ತು ಅದನ್ನು ಓದಿ ಇದು ಮಾಡೋಣ. ಯೆಹೋವನೇ, ನೀನು ನನ್ನನ್ನು ಪರೀಕ್ಷಿಸಿ ತಿಳಿಕೊಂಡಿದ್ದಿ. ನಾನು ಕೂತುಕೊಳ್ಳುವುದು ಹೇಳುವುದು ನಿನಗೆ ಗೊತ್ತದೆ. ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲವನಾಗಿರುತ್ತಿ. ನಾನು ನಡೆಯುವುದನ್ನು ಮಲಗುವುದನ್ನು ಶೋಧಿಸಿ ಗ್ರಹಿಸಿಕೊಳ್ಳುತ್ತಿ. ನನ್ನ ನಡತೆಯೆಲ್ಲ ನಿನಗೆ ಗೋಚರವಾಗಿದೆ. ಯೆಹೋವನೇ, ನನ್ನ ನಾಲಿಗೆಯ ಮಾತುಗಳಲ್ಲಿ ನೀನು ಅರಿಯದೇ ಇರುವಂಥದ್ದು ಒಂದೂ ಇಲ್ಲ. ಸುತ್ತಲೂ ನನ್ನನ್ನು ಆವರಿಸಿಕೊಂಡಿದ್ದಿ. ಇದರ ಬಗ್ಗೆ ನೀವು ವಿವರಣೆಯನ್ನು ನೀಡಬೇಕು. ಅದರ ಒಂದು ಸಣ್ಣ ವಿರಾಮದ ನಂತರ ವಿವರಣೆಯನ್ನು ನೀಡಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ. ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಕೀರ್ತನೆ 139 1-4 ಓದಿದ್ರಿ, ಅದನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಪಾಸ್ಟರ್ ರಾಜದಾಸ್. ಅಂದರೆ ದೇವರಿಗೆ ಹರಿಯದಿರತಕ್ಕಂಥದ್ದು ಒಂದೂ ಇಲ್ಲ. ನಮ್ಮ ಜೀವನದ ಆಗು ಹೋಗುಗಳು ಪ್ರಥಮ ದಿನದ ಹಂತದವರೆಗೆ ಎಲ್ಲ ದೇವರ ಗೋಚರ ಆಗಿದೆ. ಅದನ್ನು ಯಾವಾಗ ಮನುಷ್ಯ ಅರ್ಥ ಮಾಡ್ಕೊಳ್ತಾನೆ ಆಗ ಅವನ ಜೀವಿತನೇ ವಿಭಿನ್ನವಾಗಿರುತ್ತೆ. ಇವತ್ತು ಯಾಕೆ ಜನ ಪಾಪ ಮಾಡ್ತಂದ್ರೆ ಯಾರು ನೋಡ್ತಾ ಇಲ್ಲ. ಬಹುಶಃ ಈಗಾಗಲೇ ನೀವು ವರ್ತಮಾನ ಕೇಳ್ತಾ ಇರ್ಬೋದು, ಕೊಲೆ ಮಾಡಿದವರು ಅವ್ರು ತಿಳ್ಕೊಂಡ್ರು ಕೊಲೆ ಹೊರಗಡೆ ಬರಲ್ಲ ಅಂತೇಳಿ. ಅದು ಇವಾಗ ಬಯಲಾಗಿದೆ. ಹೇಗೆ ಇವತ್ತು ನೀವು ಹೇಳಿದ್ರಲ್ಲ, ಎ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದ್ರ ಮುಖಾಂತರ ಯಾರು ಎಲ್ಲೂ ತಪ್ಪಿಸ್ಕೊಳಕ್ಕಾಗಲ್ಲ. ಅದನ್ನು ಅಲ್ಲಲ್ಲಿ ಏನು ಮಾಡ್ತಾರೆ, ಸೆರೆ ಹಿಡಿತಾರೆ. ಇದು ಮಾನವನ ಕಲ್ಪನೆ. ಆದರೆ ದೇವರ ದೃಷ್ಟಿಯಲ್ಲಿ ಯಾರು ಎಂದೂ ಏನು ಮರುಮಾಚಿಕೊಳ್ಳೋಕ್ಕಾಗಲ್ಲ ಅಂತ ದಾವೀದನು ಭಾಳ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದ್ದಾನೆ. ಓಕೆ, ಮುಂದೆ ಹೋಗೋಣ. ಈ ಮುದ್ರಿತವಾಗಿರ್ತಕ್ಕಂಥ ಅಥವಾ ಮುಚ್ಚಲ್ಪಟ್ಟಿರ್ತಕ್ಕಂಥ ಈ ಸುರುಳಿ ಯಾಕೆ ಮುಚ್ಚಲ್ಪಟ್ಟಿದೆ? ಯಾಕೆಂದ್ರೆ ಇದರಲ್ಲಿ ಕೆಲವು ವಿಷಯಗಳನ್ನ ಕೆಲವು ಕಾಲಕ್ಕೆ ಮಾತ್ರ ಕೊಡಬೇಕು. ಈ ಪುಸ್ತಕವನ್ನ ನಾವು ಗಮನಿಸುವಾಗ ಇದು ಒಂದು ಕರಾರು ಪತ್ರ, ಕಂಡೀಷನಲ್ ಒಡಂಬಡಿಕೆ ಪತ್ರ, ಸೇಲ್ ಡೀಡ್ ಅಂತಾರೆ. ಓಕೆ, ಈ ಕರಾರು ಪತ್ರವನ್ನ ಯಾರು ಸಹ ಅಷ್ಟು ಬಹಿರಂಗವಾಗಿರಲ್ಲ, ಅದನ್ನ ಮುಚ್ಚಿಡ್ತಾರೆ. ಉದಾಹರಣೆಗೆ ನಮ್ಮ ಮನೆ, ಒಂದು ಹಳೆಯ ಮನೆ ಇದೆ, ಅದನ್ನ ಸುಮಾರು ವರ್ಷಗಳ ಹಿಂದೆ, 50-60 ವರ್ಷಗಳ ಹಿಂದೆ ನಮ್ಮ ಅಜ್ಜಿ ಆ ಒಂದು ಪ್ರಾಪರ್ಟಿಯನ್ನ ನನ್ನ ಹೆಸರಲ್ಲಿ ನಮ್ಮ ಅಣ್ಣ ಹೆಸರಲ್ಲಿ ಬರೆದಿದ್ದಾರೆ. ಅದು ಇವಾಗ ಸಿಗ್ತಾ ಇದೆ ನಮಗೆ. ಅಂದ್ರೆ ಈ ಪತ್ರವನ್ನ ಅವರು ಬರೆದು ಇಟ್ಬಿಟ್ಟಿದ್ರು, ನಾನು ಸತ್ತ ಮೇಲೆ, ನನ್ನ ಮಗ ಸತ್ತ ಮೇಲೆ ನನ್ನ ಮೊಮ್ಮಕ್ಕಳಿಗೆ ಇದು ಆಗಲಿ, ಅವ್ರು ಏನು ಮಾಡ್ಕೊಳ್ತಾರೆ ಮಾಡಿಕೊಳ್ಳಿ ಅಂತ. ದೇವರು ಈ ಪುಸ್ತಕವನ್ನ ಬಹಳ ಭದ್ರವಾಗಿ ನಮಗೋಸ್ಕರ ಇಟ್ಟಿದ್ದಾರೆ. ಇದರಲ್ಲಿ ಏನಿದೆ ಅಂದ್ರೆ, ದಿಸ್ ಬುಕ್ ಇಸ್ ದ ಪ್ಲಾನ್ ಆಫ್ ಸಾಲ್ವೇಷನ್, ದ ಬುಕ್ ಆಫ್ ದ ನ್ಯೂ ಕವನೆಂಟ್. ಹೊಸ ಒಡಂಬಡಿಕೆಯ ಪುಸ್ತಕ ಇದು, ರಕ್ಷಣೆಯ ಯೋಜನೆಯನ್ನ ತಿಳಿಸ್ತಕ್ಕಂಥ ಒಂದು ಪುಸ್ತಕ ಎಂಬುದಾಗಿ. ಇದಕ್ಕೆ ನಮಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ಲಿಕ್ಕೋಸ್ಕರ ಪ್ರವಾದಿಯಾದ ಯೆರೆಮೀಯನು ಬಹಳ ಸುಂದರವಾಗಿ ಯೆರೆಮೀಯ 32ನೇ ಅಧ್ಯಾಯದಲ್ಲಿ ಎಷ್ಟು ಚೆನ್ನಾಗಿ ನಮಗೆ ಕೊಟ್ಟಿದ್ದಾನೆ ಎಂಬುದಾಗಿ ಹೇಳುವಾಗ, ದೇವರೇ ಯೆರೆಮೀಯನಿಗೆ ಹೇಳ್ತಾ ಇದ್ದಾರೆ, ನೀನು ಹೋಗಿ ಒಂದು ಹೊಲವನ್ನ ಕೊಂಡ್ಕೋ, ಖರೀದಿ ಮಾಡು ಎಂಬುದಾಗಿ. ಹಾಗೆ ಹೇಳುವಾಗ ಯೆರೆಮೀಯನು ಅವನು ಹೇಳ್ತಾ ಇದ್ದಾನೆ, ಈಗೋ, ಯೆರೆಮೀಯ 32ನೇ ಅಧ್ಯಾಯ 6ನೇ ವಚನದಿಂದ ಸ್ವಲ್ಪ ಹೊತ್ತು ಓದೋಣ. ಯೆಹೋವನು ತಿಳಿಸಿದ್ದು, ಯೆಹೋವನು ಈ ವಾಕ್ಯವನ್ನು ದಯಪಾಲಿಸಿದನು, ನಿನ್ನ ಚಿಕ್ಕಪ್ಪನಾದ ಶಲ್ಲೂಮನ ಮಗನಾಗಿರುವ ಹನುಮೇಲನ ನಿನ್ನ ಬಳಿಗೆ ಬಂದು ಅನಾತೋತಿನಲ್ಲಿರುವ ನನ್ನ ಹೊಲವನ್ನು ಕೊಂಡುಕೋ, ಪರಾಧೀನವಾಗದಂತೆ ಅದನ್ನು ಕೊಂಡುಕೊಳ್ಳುವ ಹಕ್ಕು ನಿನ್ನದೇ ಎಂದು ಹೇಳುವನು. ಈಗ ಕೆಲವು ಪ್ರಾಪರ್ಟಿಗಳನ್ನು, ಕೆಲವು ತೋಟಗಳನ್ನು, ಕೆಲವು ಮನೆಗಳನ್ನು ಯಾಕೆ ಕೊಂಡುಕೊಳ್ತೀವಿ ಅಂದರೆ ಅದು ಇನ್ನೊಬ್ಬರು ಪಾಲಾಗಬಾರ್ದು. ಇದು ಯಾರಿಗೂ ಗೊತ್ತಿಲ್ಲ. ಯಾರಿಗೂ ಗೊತ್ತಿಲ್ಲದ ಜಾಗ ಇರುವಾಗ ಯಾರು ಅವ್ರಿಗೆ ಖರೀದಿ ಮಾಡ್ಕೋತಾರೆ, ಸರ್ಕಾರ ತಗೊಳ್ತದೆ, ಇದು ಯಾರ್ದು ಇಲ್ಲ ಪ್ರಾಪರ್ಟಿ. ಆದರೆ ನಂದು, ಇದಕ್ಕೆ ಬೇಲಿ ಹಾಕಬೇಕು, ಇದಕ್ಕೆ ಮುದ್ರೆ ಹಾಕಬೇಕು ಎಂಬುದಾಗಿ ಹೇಳುವಾಗ ಇದು ಮುದ್ರಿತವಾದಂಥದ್ದು, ಈ ಕರಾರು ಪತ್ರ ಎಂಬತಕ್ಕಂಥದ್ದು. ಮುಂದೆ ಓದ್ತೇವೆ, ಬಳಿಕ ಯೆಹೋವನ ವಾಕ್ಯಾನುಸಾರ ನನ್ನ ಚಿಕ್ಕಪ್ಪನ ಮಗನಾದ ಹನುಮೇಲನು ಕಾರಾಗೃಹದ ಅಂಗಳದಲ್ಲಿ ನನ್ನ ಬಳಿಗೆ ಬಂದು, ಬೆನ್ಯಾಮೀನ್ ಸೀಮೆಯ ಅನಾತೋತಿನಲ್ಲಿರುವ ನನ್ನ ಹೊಲವನ್ನು ದಯಮಾಡಿಕೊಂಡಿಕೋ, ಅದಕ್ಕೆ ನೀನೇ ಬಾಧ್ಯನು, ಪರಾಧೀನವಾಗದಂತೆ ಕೊಂಡುಕೊಳ್ಳುವ ಹಕ್ಕು ನಿನ್ನದೇ, ನಿನಗಾಗಿಯೇ ಕೊಂಡಿಕೋ ಎಂದು ಹೇಳಿದನು. ಕೂಡಲೇ ಇದು ಯೆಹೋವನ ನುಡಿ ಎಂದು ನನಗೆ ಗೊತ್ತಾಯಿತು. ಯೆರೆಮೀಯನಿಗೆ ಸ್ವಾಮಿ ಹೇಳ್ತಕ್ಕಂಥದ್ದು, ನಿನ್ನ ಚಿಕ್ಕಪ್ಪನ ಹೊಲವನ್ನು ತೆಗೆದುಕೋ ಎಂಬುದಾಗಿ
ಅದು ಸ್ವಾಮಿನೇ ಹೇಳಿದಾನ ಅಥವಾ ಸುಮ್ಮನೆ ನನಗೋಸ್ಕರ ಹೇಳಿದಾನೆ ಎಂಬುದಾಗಿ ಗೊತ್ತಾಗ್ಲಿಕ್ಕೆ ಹೇಳುವಾಗ ಮಾರುವವನು ಸಹ ಬಂದು ಹೇಳ್ತಾ ಇದ್ದಾನೆ, ದಯವಿಟ್ಟು ಇದನ್ನು ತಗೊಳ್ಳಿ ಎಂಬುದಾಗಿ. ಆಗ ಆತನಿಗೆ ಗೊತ್ತಾಗುತ್ತೆ ಇದು ಯೆಹೋವನ ನುಡಿ. ಆಗ ನನ್ನ ಚಿಕ್ಕಪ್ಪನ ಮಗನಾದ ಅನುಮೇಲನಿಂದ ಅನಾತೋತಿನಲ್ಲಿರುವ ಹೊಲವನ್ನು ನಾನು ಕೊಂಡುಕೊಂಡು ಅದರ ಕ್ರಯವಾಗಿ 17 ತೊಲೆ ಬೆಳ್ಳಿಯನ್ನು ತೂಕ ಮಾಡಿ ಅವನಿಗೆ ಕೊಟ್ಟೆನು. ಪತ್ರಕ್ಕೆ ರುಜು ಹಾಕಿ, ಇಲ್ಲಿ ಗಮನಿಸಬೇಕು, ಮುಚ್ಚಳಕ್ಕೆ ಅದರ ಸಾಕ್ಷಿಗಳನ್ನು ಹಾಕಿಸಿ ತಕ್ಕಡಿಯ ಆ ಬೆಳ್ಳಿಯನ್ನು ತೂಗಿ ಅವನಿಗೆ ಕೊಟ್ಟೆನು. ಆಮೇಲೆ ನಾನು ಕ್ರಯ ಪತ್ರವನ್ನು, ಅಂದರೆ ಚಕ್ಕು ಬಂದಿ ಷರತ್ತುಗಳಿಂದೊಳಗೂಡಿದ ಮುಚ್ಚಿದ ಪತ್ರವನ್ನು, ಮುಚ್ಚಳದ ಪತ್ರವನ್ನು ತೆಗೆದುಕೊಂಡು ನನ್ನ ಚಿಕ್ಕಪ್ಪನ ಮಗನಾದ ಅನುಮೇಲನ ಮುಂದೆ ಕ್ರಯ ಪತ್ರಕ್ಕೆ ರುಜು ಮಾಡಿದ ಸಾಕ್ಷಿಗಳ ಕ್ಷಮ ಕಾರಾಗೃಹದ ಅಂಗಳದಲ್ಲಿ ಕೂತಿದ್ದ ಎಲ್ಲಾ ಯೆಹೂದ್ಯರ ಎದುರಿನಲ್ಲಿ ಆ ಕ್ರಯ ಪತ್ರವನ್ನು ಮಹೇಶನ ಮೊಮ್ಮಗನು ನೆರಿಯನ ಮಗನಾದ ಬಾರೂಕನ ಕೈಗೆ ಕೊಟ್ಟನು. ಬಾರೂಕನು ಒಂದು ಕ್ಲರ್ಕ್ ಇದ್ದಂಗೆ, ರೈಟರ್ ಅಂತ ಹೇಳ್ತಾರೆ ಆ ಕಾಲದಲ್ಲಿ. ಎಲ್ಲವನ್ನ ಬರೆದು ಶೇಕಡವಾಗಿಡ್ತಾ ಇದ್ದ ಯೆರೆಮೀಯನ ಒಂದು ಕಾಲದಲ್ಲಿ. ಅವನಿಗೆ ಈ ಒಂದು ಕರಾರು ಪತ್ರವನ್ನ ಮುದ್ರಿತವಾಗಿಡ್ತಾನೆ, ಯಾಕೆಂದ್ರೆ ಇದು ಮುಂದೆ ಉಪಯೋಗ ಆಗ್ತದೆ ಎಂಬುದಾಗಿ. ಅದೇ ರೀತಿಯಲ್ಲಿ ಈ ಪ್ರಕಟಣೆಯಲ್ಲಿ ನಾವು ಈ ದೃಷ್ಟಾಂತವನ್ನು ಯಾಕೆ ನೋಡ್ತೇವೆ ಅಂದ್ರೆ, ದೇವರು ಹೇಳಿರ್ತಕ್ಕಂಥದ್ದು ಇದು ಒಬ್ಬನು ಮಾತ್ರ ಬರ್ತಾನೆ ಆ ಪುಸ್ತಕವನ್ನು ತೆಗಿಲಿಕ್ಕೆ. ಅದು ಯಾರು ಎಂಬುದನ್ನು ಮುಂದಿನ ವಚನದಲ್ಲಿ ನಾವು ಗಮನಿಸ್ಲಿಕ್ಕೆ ಹೋಗ್ತೇವೆ. ಅವನು ಮಾತ್ರ ಆ ಮುದ್ರಿತವಾದಂಥ ಪುಸ್ತಕವನ್ನು ತೆರೀಲಿಕ್ಕೆ ಸಾಧ್ಯ. ಯಾಕೆ ಮುದ್ರಿಸಲ್ಪಟ್ಟಿತ್ತು ಎಂಬುದಾಗಿ ಹೇಳುವಾಗ, ಅದರಲ್ಲಿ ರಹಸ್ಯ ಇದೆ, ಅದರಲ್ಲಿ ಸತ್ಯ ಇದೆ. ಆ ಸತ್ಯವನ್ನ ಒಬ್ಬರು ಮಾತ್ರ ಬಿಡುಗಿಸಲಿಕ್ಕೆ ಸಾಧ್ಯ. ಅದು ಯಾರು ಎಂಬುದನ್ನು ಮುಂದೆ ನಾವು ತಿಳಿಲಿಕ್ಕೆ ಹೋಗ್ತೇವೆ. ಈ 7 ಎಂಬತಕ್ಕಂಥದ್ದು ಸಂಪೂರ್ಣವಾಗಿರ್ತಕ್ಕಂಥ ಸಂಖ್ಯೆ, ಅದರಲ್ಲಿ 2 ಮಾತಿಲ್ಲ. ಈ 7 ಎಂಬತಕ್ಕಂಥ ಸಂಖ್ಯೆ ಎಲ್ಲೆಲ್ಲೂ ಬರ್ತದೆ ಪ್ರಕಟಣೆ ಪುಸ್ತಕದಲ್ಲಿ. ಈಗ ಮುಕ್ತಾಯಕ್ಕೆ ನಾವು ಬಂದಿದ್ದೇವೆ. ಈ ಪುಸ್ತಕದ ಅಥವಾ ಈ ಸುರುಳಿಯ ಮುಖ್ಯತ್ವ ಏನು? ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಬುಕ್? ಈ ಸುರುಳಿಯ ಪ್ರಾಮುಖ್ಯತೆ ಅಂತ ಹೇಳಿದ್ರೆ ವಿಮೋಚನೆಯನ್ನು ಸೂಚಿಸುವಂಥದ್ದಾಗಿದೆ. ರಿಡೆಂಪ್ಷನ್, ಆ ಬಿಡುಗಡೆ ಆಗಬೇಕಾದ್ರೆ ಅದರಲ್ಲಿ ಒಂದು ಕರಾರು ಇರಬೇಕು. ಇಂಥ ಸಮಯದಲ್ಲಿ ಇಂಥವರಿಂದ ನಿಮಗೆ ಬಿಡುಗಡೆ ಆಗುತ್ತೆ, ಈ ಅವಧಿ ಆದಮೇಲೆ ಯಾವುದೇ ಕರಾರಾದರೆ ಒಂದು ಅವಧಿ ಇರ್ತದೆ, ಯಾವ ವ್ಯಕ್ತಿಯಿಂದ ಬಿಡುಗಡೆ ಆಗುತ್ತೆ ಅಂತ. ಹಾಗೆಯೇ ಇವತ್ತು ಮನುಷ್ಯ ಏನು ಕಳ್ಕೊಂಡ ಅದನ್ನು ಮತ್ತೆ ಪುನರ್ಸ್ಥಾಪಿಸ್ಬೇಕಾದ್ರೆ, ರಿಡೆಂಪ್ಷನ್ ಅಂತ ಹೇಳಿದ್ರೆ ವಿಮೋಚಿಸಪಡಬೇಕಾದ್ರೆ ಆ ಒಂದು ಕರಾರ್ ಪತ್ರ ಬೇಕಾಗಿತ್ತು. ಆ ಕರಾರ್ ಪತ್ರವೇ ಈ ಮುದ್ರಿತವಾದಂಥ ಒಂದು ಸುರುಳಿ ಅಂತ ಶಾಸ್ತ್ರ ಹೇಳ್ತಾ ಇದೆ. ವಂಡರ್ಫುಲ್. ಇದರ ಬಗ್ಗೆ ಇನ್ನು ಮುಂದಿನ ಕಾರ್ಯಕ್ರಮಗಳಲ್ಲಿ ನಾವು ಇನ್ನೂ ಹೆಚ್ಚಾಗಿ ಮಾತಾಡೋಣ. ಖಂಡಿತವಾಗ್ಲೂ ಇಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಹೇಳಿದ್ದೇವೆ. ಮುಂದಿನ ಕಾರ್ಯಕ್ರಮಗಳಲ್ಲಿ, ಮುಂದಿನ ವಚನಗಳಲ್ಲಿ ಇನ್ನೂ ಸ್ವಲ್ಪ ಮಾಹಿತಿಗಳೊಂದಿಗೆ ನಾವು ನಮ್ಮ ಪ್ರಿಯ ವೀಕ್ಷಕರನ್ನು ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರು ನಿಮ್ಮಿಬ್ಬರನ್ನು ಆಶೀರ್ವದಿಸಲಿ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಮುಂದಿನ ಕಾರ್ಯಕ್ರಮ 5ನೇ ಅಧ್ಯಾಯ 2ನೇ ವಚನದಿಂದ ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ. ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ.